ಇಲ್ಲ, CLPನಲ್ಲಿ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ನಾರಾಯಣಸ್ವಾಮಿಯವರು ನನ್ನ ಆತ್ಮೀಯ ಸ್ನೇಹಿತರು. ನಾನು ಅವ್ರ ಮಗಳ ಮದುವೆ ಕೂಡ ಹೋಗಿದ್ದೆ. ಅವರು ಕಂದಾಯ ಇಲಾಖೆ ಬಗ್ಗೆ ಅವ್ರಿಗೆ ಆದಂಥ ಅಳಲನ್ನು ತೋಡ್ಕೊಂಡ್ರು. ನಾನು ಅವ್ರ ಮಾತು ಮುಗಿದ ಮೇಲೆ ನಾರಾಯಣಸ್ವಾಮಿಯವರ ಮಾತಿಗೆ ನನ್ನ ಸಹಮತ ಇದೆ. ಅದ್ರ ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಆಗಿರುವಂಥ ಒಳ್ಳೆಯ ಕೆಲಸಗಳನ್ನು ನಾವು ಹೇಳಬೇಕಾಗ್ತದೆ ಅಂಥೇಳಿ ಕಂದಾಯ ಇಲಾಖೆಯಲ್ಲಿ ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ ಅಂಥೇಳಿ ಕೃಷ್ಣ ಬೈರೇಗೌಡರು ಮಂತ್ರಿ ಆದಮೇಲೆ ಸಾಕಷ್ಟು ಸುಧಾರಣೆಗಳು ತಗೊಂಡು ಅನೇಕ ವರ್ಷಗಳಿಂದ ಬಡವರಿಗೆ ಒಂದು ಸೂರು ಕೊಡೋಕ್ಕಾಗಿರಲಿಲ್ಲ, ಸೈಟ್ ಕೊಡೋಕ್ಕಾಗಿರಲಿಲ್ಲ. ಅದನ್ನು ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ ಅಂಥೇಳಿ ಇವತ್ತು ಸುಮಾರು 3.25 ಲಕ್ಷ ಜನರಿಗೆ ಈ ವರ್ಷದಲ್ಲಿ ಹಕ್ಕುಪತ್ರ ಕೊಡುವಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದನ್ನು ನಾನು ಪ್ರಸ್ತಾಪ ಮಾಡಿದೆ. ಇವತ್ತು ದಕ್ಷ ಅಧಿಕಾರಿಗಳು ಮನಸ್ಸು ಮಾಡ್ದಲೇ ಇದ್ದರೆ ಭಾಳ ಕಷ್ಟ ಆಗ್ತದೆ ಕೆಲಸ ಮಾಡೋದು. ಕಾನೂನು ಚೌಕಟ್ಟನ್ನೆಲ್ಲ ರೂಪಿಸಿ ಮಾಡಬೇಕಾಗ್ತದೆ. ನಾರಾಯಣಸ್ವಾಮಿ ಅವರಿಗೆ ಯಾವ ರೀತಿ ತೊಂದರೆ ಆಗಿದೆ ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಾನು ಹೇಳಿದೆ, ಅವರ ಮಾತಿಗೆ ನನ್ನ ಸಹಮತ ಇದೆ ಅಂತಲೇ ಪ್ರಸ್ತಾಪ ಮಾಡಿದೆ. ಅದೊಂದು ಚರ್ಚೆ ಆಯ್ದುಬಿಟ್ರೆ ಬೇರೆ ಏನು ಅಲ್ಲೇನು ನಡೀಲಿಲ್ಲ. ಸುಮ್ಮನೆದೆಲ್ಲ ಊಹಾಪೋಹಗಳು. ನಾವು ಅವರು ಆತ್ಮೀಯ ಸ್ನೇಹಿತರು. ಇಲ್ಲ ಆ ಥರ ಇಲ್ಲ. ಅವ್ರು ಮುಂದೆ ಫ್ರಂಟ್ ಕೂತಿದ್ರು, ನಾನು ಬ್ಯಾಕ್ ಕೂತಿದ್ದೆ. ನಾನು ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಷ್ಟೇ. ಅವ್ರಿಗೆ ಅದನ್ನು ಅವ್ರ ಮಾತಿಗೆ ಸಹಮತ ಇದೆ ಅಂತಲೇ ಹೇಳಿ ನಾನು ಮಾಡಿದೆ. ಅವ್ರಿಗಾಗಿರುವಂಥ ಅನಾನುಕೂಲಗಳನ್ನ, ಅವ್ರಿಗಾಗಿರುವಂಥ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಎಲ್ಲರೂ ಕೂಡ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡ್ಬೋದು. ಈ ಮಟ್ಟದಲ್ಲಿ ನೀವು ನಿಮಗಾಗಿರುವಂಥ ಒಳ್ಳೆ ಕೆಲಸಗಳನ್ನು ಹೇಳಿ ಆದಮೇಲೆ ಅವ್ರ ಮಾತೆಲ್ಲ ಮುಗಿದ ಮೇಲೆ ನಾನು ಹೇಳಿದೆ. ಆಮೇಲೆ ಅವ್ರಿಗಾಗಿ ಏನಾದ್ರು ತೀರಾ ಅಷ್ಟೊಂದು ಮಾತಿನ ಚಕಮಕಿ ಕಾರಣ ಆಗುವಂಥ ಇಶ್ಯೂ ಆಯ್ತು ಸರ್. ಯಾಕೆ ಇಲ್ಲ, ಆ ಥರ ಏನು ಚಕಮಕಿ ಏನು ಆ ಥರ ಆಗಲಿಲ್ಲ. ಆ ಥರ ನಾವು ಅಲ್ಲೇ ನಡೀಲಿಲ್ಲ. ಆಮೇಲೆ ನಾನು ಅವ್ರಿಗೆ ಮಾತಿಗೆ ಸಹಮತ ಅಂತಲೇ ಹೇಳಿದೆ. ಆಮೇಲೆ ಅದಕ್ಕೆ ನಾನು ಪೂರಕವಾಗಿ ಮುಖ್ಯಮಂತ್ರಿಗಳು ಇದ್ದಾರೆ, ಕಂದಾಯ ಸಚಿವರು ಇದ್ದಾರೆ, ಅವರೊಂದು ಕೂತು ಬಗೆಹರಿಸ್ಕೋಬೋದು. ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಬಿಟ್ಟರೆ ಬೇರೆ ಏನೂ ನಡೆಯಿಲ್ಲ. ಇಲ್ಲ, CLPನಲ್ಲಿ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ನಾರಾಯಣಸ್ವಾಮಿಯವರು ನನ್ನ ಆತ್ಮೀಯ ಸ್ನೇಹಿತರು. ನಾನು ಅವ್ರ ಮಗಳ ಮದುವೆ ಕೂಡ ಹೋಗಿದ್ದೆ. ಅವರು ಕಂದಾಯ ಇಲಾಖೆ ಬಗ್ಗೆ ಅವ್ರಿಗೆ ಆದಂಥ ಅಳಲನ್ನು ತೋಡ್ಕೊಂಡ್ರು. ನಾನು ಅವ್ರ ಮಾತು ಮುಗಿದ ಮೇಲೆ ನಾರಾಯಣಸ್ವಾಮಿಯವರ ಮಾತಿಗೆ ನನ್ನ ಸಹಮತ ಇದೆ. ಅದ್ರ ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಆಗಿರುವಂಥ ಒಳ್ಳೆಯ ಕೆಲಸಗಳನ್ನು ನಾವು ಹೇಳಬೇಕಾಗ್ತದೆ ಅಂಥೇಳಿ ಕಂದಾಯ ಇಲಾಖೆಯಲ್ಲಿ ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ ಅಂಥೇಳಿ ಕೃಷ್ಣ ಬೈರೇಗೌಡರು ಮಂತ್ರಿ ಆದಮೇಲೆ ಸಾಕಷ್ಟು ಸುಧಾರಣೆಗಳು ತಗೊಂಡು ಅನೇಕ ವರ್ಷಗಳಿಂದ ಬಡವರಿಗೆ ಒಂದು ಸೂರು ಕೊಡೋಕ್ಕಾಗಿರಲಿಲ್ಲ, ಸೈಟ್ ಕೊಡೋಕ್ಕಾಗಿರಲಿಲ್ಲ. ಅದನ್ನು ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ ಅಂಥೇಳಿ ಇವತ್ತು ಸುಮಾರು 3.25 ಲಕ್ಷ ಜನರಿಗೆ ಈ ವರ್ಷದಲ್ಲಿ ಹಕ್ಕುಪತ್ರ ಕೊಡುವಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದನ್ನು ನಾನು ಪ್ರಸ್ತಾಪ ಮಾಡಿದೆ. ಇವತ್ತು ದಕ್ಷ ಅಧಿಕಾರಿಗಳು ಮನಸ್ಸು ಮಾಡ್ದಲೇ ಇದ್ದರೆ ಭಾಳ ಕಷ್ಟ ಆಗ್ತದೆ ಕೆಲಸ ಮಾಡೋದು. ಕಾನೂನು ಚೌಕಟ್ಟನ್ನೆಲ್ಲ ರೂಪಿಸಿ ಮಾಡಬೇಕಾಗ್ತದೆ. ನಾರಾಯಣಸ್ವಾಮಿ ಅವರಿಗೆ ಯಾವ ರೀತಿ ತೊಂದರೆ ಆಗಿದೆ ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಾನು ಹೇಳಿದೆ, ಅವರ ಮಾತಿಗೆ ನನ್ನ ಸಹಮತ ಇದೆ ಅಂತಲೇ ಪ್ರಸ್ತಾಪ ಮಾಡಿದೆ. ಅದೊಂದು ಚರ್ಚೆ ಆಯ್ದುಬಿಟ್ರೆ ಬೇರೆ ಏನು ಅಲ್ಲೇನು ನಡೀಲಿಲ್ಲ. ಸುಮ್ಮನೆದೆಲ್ಲ ಊಹಾಪೋಹಗಳು. ನಾವು ಅವರು ಆತ್ಮೀಯ ಸ್ನೇಹಿತರು. ಇಲ್ಲ ಆ ಥರ ಇಲ್ಲ. ಅವ್ರು ಮುಂದೆ ಫ್ರಂಟ್ ಕೂತಿದ್ರು, ನಾನು ಬ್ಯಾಕ್ ಕೂತಿದ್ದೆ. ನಾನು ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಷ್ಟೇ. ಅವ್ರಿಗೆ ಅದನ್ನು ಅವ್ರ ಮಾತಿಗೆ ಸಹಮತ ಇದೆ ಅಂತಲೇ ಹೇಳಿ ನಾನು ಮಾಡಿದೆ. ಅವ್ರಿಗಾಗಿರುವಂಥ ಅನಾನುಕೂಲಗಳನ್ನ, ಅವ್ರಿಗಾಗಿರುವಂಥ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಎಲ್ಲರೂ ಕೂಡ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡ್ಬೋದು. ಈ ಮಟ್ಟದಲ್ಲಿ ನೀವು ನಿಮಗಾಗಿರುವಂಥ ಒಳ್ಳೆ ಕೆಲಸಗಳನ್ನು ಹೇಳಿ ಆದಮೇಲೆ ಅವ್ರ ಮಾತೆಲ್ಲ ಮುಗಿದ ಮೇಲೆ ನಾನು ಹೇಳಿದೆ. ಆಮೇಲೆ ಅವ್ರಿಗಾಗಿ ಏನಾದ್ರು ತೀರಾ ಅಷ್ಟೊಂದು ಮಾತಿನ ಚಕಮಕಿ ಕಾರಣ ಆಗುವಂಥ ಇಶ್ಯೂ ಆಯ್ತು ಸರ್. ಯಾಕೆ ಇಲ್ಲ, ಆ ಥರ ಏನು ಚಕಮಕಿ ಏನು ಆ ಥರ ಆಗಲಿಲ್ಲ. ಆ ಥರ ನಾವು ಅಲ್ಲೇ ನಡೀಲಿಲ್ಲ. ಆಮೇಲೆ ನಾನು ಅವ್ರಿಗೆ ಮಾತಿಗೆ ಸಹಮತ ಅಂತಲೇ ಹೇಳಿದೆ. ಆಮೇಲೆ ಅದಕ್ಕೆ ನಾನು ಪೂರಕವಾಗಿ ಮುಖ್ಯಮಂತ್ರಿಗಳು ಇದ್ದಾರೆ, ಕಂದಾಯ ಸಚಿವರು ಇದ್ದಾರೆ, ಅವರೊಂದು ಕೂತು ಬಗೆಹರಿಸ್ಕೋಬೋದು. ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಬಿಟ್ಟರೆ ಬೇರೆ ಏನೂ ನಡೆಯಿಲ್ಲ.